ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಇವರೇ 5 ಬಾಕಿ ಉಳಿದವರು. ಸಂಪುಟ ವಿಸ್ತರಣೆಗೆ ಎಲ್ಲ ಓಕೆ ಆದರೂ 5 ಶಾಸಕರ ಹೆಸರು ಇನ್ನೂ ಬಾಕಿ ಉಳಿದಿದೆ. ಅದಕ್ಕೆ ಕಾರಣ ಆಕ್ಷೇಪ. ಹಿಂಗಾಗಿ ಈ 5 ಮಂತ್ರಿ ಸ್ಥಾನ ಅನ್ನೋ ನಿಕ್ಷೇಪ ಸಿಗಬೇಕು ಅಂದ್ರೆ ರಾಹುಲ್ ಓಕೆ ಅನ್ಬೇಕು. ಯಾರು ಆ 5 ಬಾಕಿ ಉಳಿಯೋದಕ್ಕೆ ಕಾರಣ ಯಾರು ನೋಡೋಣ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನ 2ನೇ ಸ್ಟೋರಿ, ದಿಲ್ಲಿಗೆ ಹಾರೋದಕ್ಕೆ ಕಾರಣ ರಾರು ಗುರು. ನನ್ನ ಲೈಫಲ್ಲೇ ಮಂತ್ರಿ ಸ್ಥಾನ ಕೇಳೋಕೆ ದಿಲ್ಲಿಗೆ ಹೋಗಿಲ್ಲ ಅಂದವರು 24 ಗಂಟೆ ಕಳೆಯೋ ಮೊದಲೇ ದಿಲ್ಲಿಗೆ ಹಾರಿದ್ದಾರೆ. ಗುರುಗಳೇ ಬೇರೆ ನಾಯಕರೇ ಬೇರೆ ಅಂದವರು ನಾಯಕರು ಕೈ ಹಿಡಿದೇ ಇದ್ರೆ ಗುರುಗಳಿದ್ದಾರೆ ಅಂತ ಹೇಳಿದ್ರ ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಅಂತೂ ಇಂತೂ ಕ್ಯಾಬಿನೆಟ್ ಲಿಸ್ಟು 5 ಜನರದ್ದು ಕ್ಲಿಯರ್ ಆದರೆ ಆಯಿತು ಅನ್ನೋ ಹಂತಕ್ಕೆ ಬಂದಿದೆ. ಆದರೆ ಯಾರು ಆ 5 ಶಾಸಕರು? ಯಾಕೆ ಅವರ ಹೆಸರಿಗೆ ಆಕ್ಷೇಪ ಬಂತು? ಯಾವ ಕಾರಣಕ್ಕೆ ಅವರ ಹೆಸರು ಪೆಂಡಿಂಗ್ ಉಳಿತು? ದಿಲ್ಲಿ ಮೀಟಿಂಗ್ ಒಳಗೆ ಏನೇನಾಯಿತು ಅನ್ನೋದೆಲ್ಲ ನಮ್ಮ ಗೋವಿಂದಣ್ಣನ ಗುಸುಗುಸು ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ. ಹೇಳಿದ ಹೆಸರು ಇವರೊಪ್ಪಲ್ಲ, ಇವ್ರು ಹೇಳಿದ ಹೆಸರು ಅವರೊಪ್ಪಲ್ಲ. ಒಟ್ನಲ್ಲಿ ಈ 5 ಜನರ ಕತೆ ರಾಹುಲ್ಲಾನೇ ಬಲ್ಲ ಅಂತ ಯಾವುದೋ ಹಗ್ಗ ಜಗ್ಗಾಟದ ಕತೆ ಹೇಳಕ್ಕೆ ಅಂತಾನೆ ರೆಡಿ ಆದಂಗ್ ಬಂದಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾರ ಹೆಸರು ಯಾರೊಪ್ಪಲ್ಲ, ಯಾಕೊಪ್ಪಲ್ಲ? ರಾಹುಲ್ಲ ಅಂತ ಬೇರೆ ಹೇಳ್ತಿದ್ದೀರಾ? ಯಾವ ರಾಹುಲ್ಲ? ಬೆಳ್ಳುಳ್ಳಿ ಕಬಾಬ್ ರಾಹುಲ್ಲನ ಹೇಗೆ ಅಂತ ಕೇಳಿದ್ದಕ್ಕೆ ಗೋವಿಂದಣ್ಣ, ಅಯ್ಯಯ್ಯೋ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅಲ್ಲಪ್ಪ, ಏನೋ ಪ್ರಾಸ ಚೆನ್ನಾಗಿರುತ್ತೆ ಅಂತ ಅವ್ರು ಒಪ್ಪಲ್ಲ ಇವ್ರು ಒಪ್ಪಲ್ಲ ಕಡೆಗೆ ರಾಹುಲ್ಲಾನೇ ಬಲ್ಲ ಅಂದೆ ಅಷ್ಟೇ. ನೀವು ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅನ್ನೋದ? ಕ್ಯಾಬಿನೆಟ್ ಲಿಸ್ಟ್ ಬಗ್ಗೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಏನು ಗೊತ್ತಿರುತ್ತಾ? ನಾನ್ ಹೇಳಿದ್ದು ರಾಹುಲ್ ಗಾಂಧಿಗೆ ಆ 5 ಜನರ ಕ್ಯಾಬಿನೆಟ್ ಲಿಸ್ಟ್ ಬಗ್ಗೆ ಗೊತ್ತು ಅಂತ ಶುರು ಮಾಡಿದ್ರು ನೋಡಿ ಕ್ಯಾಬಿನೆಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ದಿಲ್ಲಿಯಲ್ಲೀಗ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಮಾಡೋಕೆ ಸರ್ಕಸ್ ನಡೀತಾ ಇದೆ. ನಿನ್ನೆ ದಿಲ್ಲಿಯ ಲೋಧಿ ಎಸ್ಟೇಟ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಮೀಟಿಂಗ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಸಂಸತ್ ಕಲಾಪದಲ್ಲಿ ಬ್ಯುಸಿ ಇದ್ರಿಂದ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಮೀಟಿಂಗ್ಗೆ ಬಂದಿರಲಿಲ್ಲ. ಹಿಂಗಾಗಿ ಈ 3 ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಅವರವರ ಶಿಫಾರಸು ಪಟ್ಟಿಯನ್ನ ತಗೊಂಡು ಡಿಸ್ಕಷನ್ ಮಾಡಿದ್ದಾರೆ. ಈ ಚರ್ಚೆಯ ವೇಳೆ 5 ಜನರ ಹೆಸರು ಬಗ್ಗೆ ಭಾರಿ ಹಗ್ಗ ಜಗ್ಗಾಟ ನಡೆದಿದೆ. ಅದ್ಯಾರ್ಯಾರ ಹೆಸರು, ಯಾವ ಕಾರಣಕ್ಕೆ ಈ 5 ಜನರ ಹೆಸರು ತೂಗುಯ್ಯಾಲೆಯಲ್ಲಿದೆ ಅಂತ ಈಗ ನೋಡೋಣ. ಬೇಕು ಬೇಡದ ತೂಗುಯ್ಯಾಲೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಶಾಸಕ, ಸಂತೋಷ್ ಲಾಡ್ ಕಲಘಟಗಿ, ಅಪ್ಪಾಜಿ ನಾಡಗೌಡ, ಅನ್ನಪೂರ್ಣ ತುಕಾರಾಂ ಸಂಡೂರು, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ. ಜಮೀರ್ ಅಹಮದ್ ಖಾನ್ ಅವರೇ ಹೇಳಿಕೊಂಡಂತೆ ದಾವಣಗೆರೆ ಉಪಚುನಾವಣೆಯಲ್ಲಿ ಅವರ ವಿರುದ್ಧ ಕೇಳಿ ಬಂದ ಪಕ್ಷದ್ರೋಹ ಆರೋಪದಿಂದಲೇ ಮೊದಲನೇ ಸುತ್ತಿನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪು ಹೋಗೋದಕ್ಕೆ ಕಾರಣ ಆಗಿತ್ತು. ಈಗಲೂ ಅದೇ ಜಮೀರ್ ಅಹಮದ್ ಖಾನ್ ಅವರಿಗೆ ಅಡ್ಡಿಯಾಗಿದೆ. ಇನ್ನು ಸಂತೋಷ್ ಲಾಡ್ ಪರವಾಗಿ ಸಿದ್ದರಾಮಯ್ಯನವರು ಬಲವಾದ ಪಟ್ಟು ಹಾಕಿದ್ದಾರೆ. ಆದರೆ ಅದೇ ಮರಾಠ ಸಮುದಾಯದ ಶ್ರೀನಿವಾಸ ಮಾನೆ ಹೆಸರು ಲಾಡ್ಗೆ ಅಡ್ಡಿಯಾಗಿದೆ. ಅದೇ ರೀತಿ ಅಪ್ಪಾಜಿ ನಾಡಗೌಡರಿಗೆ ಅದೇ ಜಿಲ್ಲೆಯ ಯಶವಂತರಾಯಗೌಡ ಪಾಟೀಲ್ರ ಪೈಪೋಟಿ ಕಾರಣ. ಅಂತಿಮ ತೀರ್ಮಾನ ಆಗಿಲ್ಲ. ಇನ್ನು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಆರತಿ ಕೃಷ್ಣ ತೀವ್ರ ಪೈಪೋಟಿ ನೀಡುತ್ತಾ ಇರುವುದು ಆಯ್ಕೆ ಅಂತಿಮ ಆಗಿಲ್ಲ. ಇನ್ನು ಮಂತ್ರಿ ಸ್ಥಾನದ ಕೊಟ್ಟ ಮಾತಿನ ಮಾತನಾಡ್ತಾ ಇರುವಂತಹ ಶಿವಲಿಂಗೇಗೌಡರಿಗೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಲೇಔಟ್ ಕೃಷ್ಣಪ್ಪ ಜೊತೆಗೆ ಅತ್ತ ಎಚ್.ಸಿ. ಬಾಲಕೃಷ್ಣ ಹಾಗೂ ಇತ್ತ ಗುಬ್ಬಿ ವಾಸು ಮಧ್ಯದಲ್ಲಿ ಶರತ್ ಬಚ್ಚೇಗೌಡರ ತೀವ್ರ ಪೈಪೋಟಿಯ ಕಾರಣದಿಂದ ಪೆಂಡಿಂಗ್ ಉಳಿದಿದೆ. ಇವತ್ತು ರಾಹುಲ್ ಗಾಂಧಿ ಸಭೆಯಲ್ಲಿ ಈ ಹೆಸರುಗಳ ಬಗ್ಗೆಯೂ ಚರ್ಚೆ ಅಂತಿಮ ಆಗಬೇಕಾಗಿದೆ ಅನ್ನೋದು ದಿಲ್ಲಿಯ ಲೋಧಿ ಎಸ್ಟೇಟ್ ನಿವಾಸ ಮೂಲಗಳ ಖಚಿತ ಮಾಹಿತಿಯಾಗಿದೆ.
ಹೀಗೆ ಜಿಲ್ಲೆ ಸಮುದಾಯ ಕೊಟ್ಟ ಮಾತು ಅವರ ಬಣ ಇವರ ಬಣ ಇಂಥ ನಾನಾ ಕಾರಣಗಳಿಂದ ಈ 5 ಹೆಸರುಗಳು ಪೆಂಡಿಂಗ್ ಉಳಿದಿವೆ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಈ 5ರ ರಾಜಕೀಯ ಭವಿಷ್ಯ ನಿರ್ಧಾರ ಆಗಲಿದೆ ಅನ್ನೋದು ದಿಲ್ಲಿ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ. ನೋಡಿ, ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ 5 ಸಚಿವ ಸ್ಥಾನಗಳಿಗೆ ಭಾರೀ ಪೈಪೋಟಿ ನಡೀತಾ ಇದೆ. ಒಂದೇ ಸಮುದಾಯದ ಒಂದೇ ಜಿಲ್ಲೆಯ ನಾಯಕರ ಮಧ್ಯೆ ಪೈಪೋಟಿ ಇರೋದು. ಒಂದೊಂದು ಹೆಸರಲ್ಲೂ ಒಂದೊಂದು ರೀತಿಯ ಕಾಂಪಿಟೇಷನ್ ಇದೆ. ಜಮೀರ್ಗೆ ಹಿಂದಿನ ವಿವಾದವೇ ದೊಡ್ಡ ಅಡ್ಡಿ ಆಗ್ತಾ ಇದೆ. ಉಳಿದವರಿಗೆ ಪೈಪೋಟಿ ಇದೆ, ಅದು ಆಯಾ ಜಿಲ್ಲೆಗಳಲ್ಲೇ. ಅಂತಿಮವಾಗಿ ರಾಹುಲ್ ಗಾಂಧಿ ಒಪ್ಪಿಗೆ ನೀಡಿದವರಿಗೆ ಮಂತ್ರಿ ಗಾದಿ ಸಿಗ್ಲಿಕ್ಕಿದೆ. ಹಾಗಿದ್ರೆ ಯಾರಿಗೆ ಓಕೆ ಅಂತಾರೆ, ಯಾರಿಗೆ ಯಾಕೆ ಓಕೆ ಅನ್ನಲ್ಲ, ಇದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಭಾಳ ಮುಖ್ಯವಾಗಿ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಯಾವಾಗ ಆಗುತ್ತೆ ಅನ್ನುವಂತಹ ವಾದ ಒಂದು ಕಡೆ, ಮತ್ತೊಂದು ಕಡೆ ಯಾರು ಆಗ್ತಾರೆ ಮಂತ್ರಿಗಳು, ಸಚಿವಾಕಾಂಕ್ಷಿಗಳಂತೂ ಬಹಳ ಇದ್ದಾರೆ. ಫಸ್ಟ್ ಟೈಮ್ MLA ಆದವರು ಫಸ್ಟ್ ಟೈಮಲ್ಲೇ ನಾವು ಮಿನಿಸ್ಟರ್ ಆಗಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಪೈಪೋಟಿ ಇದೆ, ಸೀನಿಯಾರಿಟಿ ಮೇಲೆ ಪೈಪೋಟಿ ಇದೆ, ಮಹಿಳಾ ಕೋಟಾದಲ್ಲಿ ಪೈಪೋಟಿ ಇದೆ, ಸಮುದಾಯವಾರು ಪೈಪೋಟಿ ಇದೆ. ಹಿಂಗೆ ಒಂದೊಂದು ಮಾನದಂಡಗಳ ಅಡಿಯಲ್ಲಿಯೂ ಕೂಡ ಪೈಪೋಟಿ ಜೋರಾಗಿ ನಡೀತಾ ಇದೆ. ಅಂತಿಮವಾಗಿ ಯಾರು ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಇವತ್ತು ನಾಳೆ ಆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದಾಗ, ಈಗ ಲಾಬಿ ಮಾಡಿ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ಒಂದು ಕಡೆ ಆದರೆ, ಹೈಕಮಾಂಡ್ನ ಲೆಕ್ಕಾಚಾರ ಏನು ಅನ್ನುವಂಥದ್ದು ಮತ್ತೊಂದು ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಏನು ಹೇಳ್ತಾರೆ, ಅವರ ಮೂಲಗಳು ಯಾವ ವಿಚಾರಗಳನ್ನು ಈ ಬಗ್ಗೆ ತಿಳಿಸ್ತಾ ಇವೆ, ಏನೇನು ಮಾಹಿತಿಯನ್ನು ಹೊತ್ತು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಕೊಲೀಗ ವೀರೇಂದ್ರ ನನ್ನ ಜೊತೆ ಈಗ ಕೂತಿದ್ದಾರೆ. ಗುಸುಗುಸು ಗೋವಿಂದಣ್ಣ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಈಗ ಬಂದಿದ್ದಾರೆ. ವೀರೇಂದ್ರ, ನಮ್ಮ ವಿಚಾರ ಏನಂತಂದರೆ, ಈಗ ಆಗಬೇಕಾಗಿರೋದು ಎಷ್ಟು ಅಂತಂದರೆ 14 ಜನ ಕ್ಲಿಯರ್ ಆಗಿದ್ದಾರಂತೆ, ಉಳಿದಿರೋದು 5. ಅದು ಮಹಿಳಾ ಕೋಟಾದ ವಿಚಾರಕ್ಕೆ ಬಂದರೆ ಯಾರ್ಯಾರ ಹೆಸರುಗಳು ಕೇಳಿ ಬರುತ್ತೆ. ಉಮಾಶ್ರೀ ಅವರನ್ನು ಬಿಟ್ವಿ, ಬಲ್ಕೀಸ್ ಬಾನು ಅವ್ರ ಹೆಸರು ಬಿಟ್ವಿ, ಖನೀಜ್ ಫಾತಿಮಾ ಅವರ ಹೆಸರು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಂದು ಎಂಡ್ ಆಗುತ್ತೆ. ಹೀಗೆ ನಾನಾ ಹೆಸರುಗಳಂತೂ ಜೋರಾಗಿ ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ಈಗ ನಮಗೆ ಬೇಕಾಗಿದ್ದದ್ದು ಏನು ಹೇಳಿ, ಇವತ್ತು ನಾಳೆ ಅನ್ನುವಂತಹ ಲೆಕ್ಕಾಚಾರ ಇದ್ದಾಗ ಕಡೆ ಸಮಯದಲ್ಲಿ ಇನ್ನೂ ಕೂಡ ನಾವು ಕನ್ಫ್ಯೂಷನಲ್ಲೇ ಇದ್ದೀವಿ. ಗೋವಿಂದಣ್ಣ ನಮಗೆ ಇಷ್ಟೊತ್ತಿಗೆ ಫೈನಲಿಸ್ಟ್ ಕೊಡಬೇಕಾಗಿತ್ತು, ಈ ರೀತಿ ಇಂತಿಂಥವರೇ ಮಂತ್ರಿ ಆಗ್ತಾರೆ ನೋಡಿ ಪಾಟೀಲ್ರೆ ಅಂತ ಹೇಳಿ. ಆದರೆ 5 ಜನರ ಬಗ್ಗೆ ಇನ್ನೂ ಕನ್ಫ್ಯೂಸ್. ನನಗೆ ಯಾಕೋ ಅನಿಸುತ್ತೆ ಇತ್ತೀಚೆಗೆ ಗೋವಿಂದಣ್ಣ ಅವರು ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊತಾ ಇದ್ದಾರೆ, ಫೋಕಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಮೂಲಗಳ ಬಗ್ಗೆ ಅನುಮಾನಗಳು ನನಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಪಾಟೀಲ್ರೆ, ಗೋವಿಂದಣ್ಣ ಎಷ್ಟು ಅಪ್ಡೇಟೆಡ್ ಆಗಿದ್ದಾರೆ ಅನ್ನೋದಕ್ಕೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ನೋಡಿ. ಈಗ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದು, ಯಾವ ಚಾನಲ್ ಇನ್ನೂ ಬಂದಿಲ್ಲ. ಈಗ ಬರ್ದಿದ್ದ ಕಡೆ 4:30ಕ್ಕೆ ಸರಿಯಾಗಿ ಇವತ್ತು ಸಂಜೆ ಸಭೆ ಆಗಬೇಕಿತ್ತು ಇದೇ ಸಂಪುಟ ವಿಸ್ತರಣೆ ಬಗ್ಗೆ. ಈಗ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಲ್ಲ, ಇದೇ 5 ಹೆಸರು ಬಗ್ಗೆ ಡಿಸ್ಕಷನ್ ಆಗಬೇಕಿತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ. ಹೌದಾ? ಪೋಸ್ಟ್ ಪೋನ್ ಆಗಿದೆ. ತಗೊಳ್ಳಿ, ಇದು ಗೋವಿಂದಣ್ಣರೇ ಈಗ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ, ಮೀಟಿಂಗ್ ಪೋಸ್ಟ್ ಪೋನ್ ಆಗಿದೆ ಅಂತೇಳಿ. ಇದಕ್ಕಿಂತ ಇನ್ನೇನು ಅಪ್ಡೇಟ್ ಆಗ್ಬೇಕು ಹೇಳಿ. ನೋಡಿ, ಈಗ 4:15ಗೆ ಹೋಗ್ಬೇಕಿತ್ತು, ಎಲ್ಲದರಲ್ಲೂ ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಹೋಗ್ಬೇಕಿತ್ತು. ಸಭೆ ಶುರು ಆಯಿತು, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ, ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ಮುದ್ರೆ ಹೋಗ್ತಾ ಇದೆಯಾ? ಎಲ್ಲಾದರೂ ಹೋಗ್ತಾ ಇದೆಯಾ ಪಾಟೀಲ್ರೆ? ಎಲ್ಲೂ ಇಲ್ಲ. ಇದು ಒಳನೋಟದಲ್ಲಿ ಗುಸುಗುಸು ಗೋವಿಂದಣ್ಣವರೇ ಈ ಕ್ಷಣಕ್ಕೆ ಕಳಿಸಿರುವಂಥ ಮಾಹಿತಿ, ಪೋಸ್ಟ್ ಪೋನ್ ಆಗಿದೆ ಸಭೆ ಅಂತ. ಹೆಸರು ಹೇಳ್ಬಿಡಿ ಯಾರ್ಯಾರು ಫೈನಲ್ ಆಗಿದ್ದಾರೆ ಅಂತ. ಅದನ್ನೇ ಈಗ ಅದು ಗೋವಿಂದಣ್ಣರು ಆಲ್ರೆಡಿ ಲಿಸ್ಟ್ ಕಳಿಸಿಬಿಟ್ಟಿದ್ದಾರೆ. ಅದು ಕೂಡ ಆ ಲಿಸ್ಟನ್ನು ಕೊಟ್ಟ ಮೇಲೆ ಅವ್ರು ಈ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು. ಫಸ್ಟು ಆ ಲಿಸ್ಟ್ ಬಂತು ವಾಟ್ಸಪ್ಪಲ್ಲಿ, ಮತ್ತೆ ಸ್ಕ್ರಾಲ್ ಮಾಡ್ತಾ ಹೋದೆ, ಯಾಕಂದರೆ ಹೆಸರು ಸ್ವಲ್ಪ 20 ಸ್ಥಾನಗಳು ನೋಡಿ, ಅದರಲ್ಲಿ 18 ಭರ್ತಿ ಮಾಡೋದು ನೋಡಿ, ಎಲ್ಲ ಸ್ಕ್ರಾಲ್ ಮಾಡಿದೆ. ಸ್ಕ್ರಾಲ್ ಮಾಡಿ ಕೆಳಗೆ ಬಂದಾಗ ಕೆಳಗಡೆ ಒಂದು ಲೈನು, ಮೀಟಿಂಗ್ ಪೋಸ್ಟ್ ಪೋನ್ ಅಂತೇಳಿ. ನಾನು ಅದಕ್ಕೆ ಫಸ್ಟ್ ಆ ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಟ್ಟೆ ನಿಮಗೆ. ಆಮೇಲೆ ಆ ಲಿಸ್ಟಿಗೆ ಬರ್ತೀನಿ, ಆ ಲಿಸ್ಟ್ ಅಲ್ಲೇ ಮೇಲ್ಗಡೆ ಇದೆ, ಹೇಳ್ದೆ ಇರೋಕ್ಕಾಗತ್ತಾ ಪಾಟೀಲ್ರೆ? ಅದಕ್ಕೆ ಬರ್ತೀನಿ. ಆದರೆ ನಾವೀಗ ಕೊಟ್ಟಿರೋ ಸುದ್ದಿ ಯಾವುದಪ್ಪ ಅಂದರೆ, ಈಗ ನಿನ್ನೆ ಸಂಜೆ KC ವೇಣುಗೋಪಾಲ್ ಅವ್ರ ಮನೇಲಿ ಸಭೆ ಆದಾಗ 5 ಹೆಸರುಗಳು ಭಾಳ ಅಡ್ಡಿ ಆಯಿತು, ಅದು ಕ್ಲಿಯರೇ ಆಗಲಿಲ್ಲ 5 ಹೆಸರು ಅಂತ. ಭಾಳ ದೊಡ್ಡ ಸುದ್ದಿ. ಇವತ್ತು ನೀವು ನೋಡಿರ್ತೀರಿ, ಯಾಕಾಯಿತು ಅಂತಲೇ ಯಾರು ಹೇಳಿಲ್ಲ, ಅದನ್ನು ಹೇಳ್ತಾ ಇದ್ದೀವಿ. ಯಾರ್ಯಾರ ಹೆಸರು, ಯಾಕೆ ಅದು ಹರ್ಡಲ್ ಆಗಿದೆ, ಯಾಕೆ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವು ಹೇಳಿದ್ವಿ. ಏನು ನೋಡಿ, ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರ ಹೆಸರಿದೆ. ಜಮೀರ್ ಅಹಮದ್ ಖಾನ್ ಅವ್ರು ನೆನ್ನೆ ಚಿಚ್ಚಾಡ್ಕೊಟ್ಟಿದ್ರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ. ಅದರಲ್ಲಿ ಏನಂತ ಹೇಳಿದರು, ನಾನು ಯಾವತ್ತೂ ಲಾಬಿ ಮಾಡೋಕ್ಕೆ ದಿಲ್ಲಿಗೆ ಹೋಗೇ ಇಲ್ಲ, ಮಂತ್ರಿ ಸ್ಥಾನ ಕೊಡಿ ಅಂತ ಯಾವತ್ತೂ ಕೇಳೇ ಇಲ್ಲ, ಹೋಗ್ಬಿಟ್ಟು ಲಾಬಿ ಮಾಡೋದಕ್ಕೆ ದಿಲ್ಲಿಗೆ ಹೋಗಿದ್ದು ಇತಿಹಾಸವೇ ಇಲ್ಲ ಅಂದಿದ್ರು. ಇವಾಗ ಎಲ್ಲಿದ್ದಾರೆ ನೋಡಿ, ಒಂದು ಫೋನ್ ಮಾಡಿ ನೋಡಿ ನೀವು ಎಲ್ಲಿದ್ದಾರೆ ಅಂತೇಳಿ. ದಿಲ್ಲಿಯಲ್ಲೇ ಇದ್ದಾರೆ. ನಿನ್ನೆ ಹೇಳಿ ಇನ್ನು 24 ಗಂಟೆ ಕಳೆದಿಲ್ಲ, ಬೆಳಗ್ಗೆನೇ ದಿಲ್ಲಿಗೆ ಹೋಗಾಯ್ತು ಅವರು, ಅದೇ ಮಂತ್ರಿ ಸ್ಥಾನಕ್ಕೋಸ್ಕರ. ಪಾಟೀಲ್ರೆ, ಅಂದರೆ ಅಲ್ಲಿ ನಿನ್ನೆ ಭಾಳ ಸುದೀರ್ಘವಾದಂಥ
ಸವಿಸ್ತಾರವಾದಂತಹ ಹೇಳಿಕೆಯಲ್ಲಿ ಗುರು ಅಂದರೆ ಯಾರು, ನಾಯಕ ಅಂದರೆ ಯಾರು, ಅವರ ಗುರು ಯಾರು, ದೇವೇಗೌಡರು ನನ್ನ ರಾಜಕೀಯ ಗುರು, ಸಿದ್ದರಾಮಯ್ಯನವರು ನನ್ನ ರಾಜಕೀಯ ನಾಯಕರು ಅಂತೆಲ್ಲ ಹೇಳಿದರು ಅವರು. ಅದಕ್ಕೂ ಮತ್ತು ಇವತ್ತು ದಿಲ್ಲಿಗೆ ಹೋಗಿರೋದಕ್ಕೂ ಕನೆಕ್ಷನ್ ಇದೆ. ಅಷ್ಟಿಲ್ಲದೆ ಹೇಳಿದಾರ ಹಿರಿಯರು, ಹಾಂ, ಹೇಳುವುದು ಒಂದು ಮಾಡುವುದು ಮತ್ತೊಂದು, ನಂಬೋದು ಹೇಗೋ ಕಾಣೆ. ಹೇಳಿ ಮುಂದುವರಿಸಿ. ನಂಬುವುದು ಹೇಗೋ ಕಾಣೆ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಲೈನ್ ಬಿಡ್ತಾ ಇದ್ದೀರಿ. ಆ ಇಂಪಾರ್ಟೆಂಟ್ ಲೈನ್ ಹೇಳಿ ಪಾಟೀಲ್ರೆ. ಅದೇ ಆ ಜಮೀರ್ ಅವ್ರನ್ನ ಕೇಳ್ಬೇಕು ನಾವೀಗ. ಅಲ್ಲ, ನಂಬುವುದು ಹೇಗೋ ಕಾಣೆ ಆದ್ಮೇಲೆ ಬುದ್ಧಿ ಇಲ್ಲ. ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟ ಚಲಪತಿ ಗೋವಿಂದ, ಯಾರು ಗೋವಿಂದಣ್ಣ, ಅವ್ರಿಗೆ ಗೊತ್ತು. ನೀವು ಜಮೀರ್ ಅವ್ರಿಗೆ ಕೇಳಕ್ಕಾಗಲ್ಲ, ನಮ್ ಗೋವಿಂದಣ್ಣ ಕೇಳಿದ್ರೆ ಗೊತ್ತಾಗುತ್ತೆ. ಹಂಗಾಗಿ ಗೋವಿಂದಣ್ಣವ್ರಿಗೆ ಬಂದು ಮುಟ್ತಿದ್ರು. ಅದಕ್ಕೆ ಅಲ್ಲಿಗೆ ಬಂದು ನೋಡಿ ಅದ್ ಕಡೆಗೆ. ಸೊ ಗೋವಿಂದಣ್ಣರು ಹೇಳಿರೋದು ಏನಂದ್ರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಯಾರು ಲಾಬಿ ಮಾಡ್ತಿದಾರೆ ಅವ್ರ ಪರವಾಗಿ ಅಂದ್ರೆ ರಾಜ್ಯದ ಯಾವ ನಾಯಕರು ಅಲ್ಲ, KC ವೇಣುಗೋಪಾಲ್ ಒಬ್ಬರೇ ಅಂತ ಇಲ್ಲ ಜಮೀರ್ ಆಗ್ಬೇಕು ಅಂತ ಹೇಳ್ತಿರೋದು. ಯಾಕೆ ವೇಣುಗೋಪಾಲ್ ಅವ್ರು ಯಾಕೆ ಹೇಳ್ತಾರೆ? ಇಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಆಯ್ತಲ್ಲ ಪಾಟೀಲ್ರೆ, ಆ ಟೈಮಲ್ಲಿ ಜಮೀರ್ ಅವ್ರು ಎಲ್ಲಿದ್ರು? ಕೇರಳ ಎಲೆಕ್ಷನ್ ಅಲ್ಲಿ ಇದ್ರು. ಸ್ಟಾರ್ ಕ್ಯಾಂಪೇನರ್. ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಸೊ ಅವ್ರ ಹತ್ರ ಅವರು ಎಲ್ಲವನ್ನೂ ಹೇಳ್ಕೊಂಡಿದ್ದು ಯಾರ ಹತ್ರ ಅಂದ್ರೆ KC ವೇಣುಗೋಪಾಲ್ ಅವ್ರ ಹತ್ರ. ಯಾಕಂದ್ರೆ ಓಪನ್ ಆಗಿ ಸಿದ್ದರಾಮಯ್ಯನವರೇ ನನ್ನ ವಿರುದ್ಧ ಕೆಲಸ ಮಾಡಿದ್ದವನು ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಬಂತು, ನೀವು ನೋಡಿದಿರಿ. ಅದೊಂದು ವಿಡಿಯೋ ವೈರಲ್ ಆಯ್ತಲ್ಲ ಪಾಟೀಲ್ರೆ. ಸೊ ಹಂಗಾಗಿ ಯಾವ ನಾಯಕರು ಈಗ ಹೇಳಿದ್ರಲ್ಲ ನನ್ನ ರಾಜಕೀಯ ನಾಯಕರು ಸಿದ್ದರಾಮಯ್ಯ ಅಂತೇಳಿ, ಅವರೇ ಇವ್ರ ಜೊತೆಗೆ ಇಲ್ಲ ಅನ್ನೋದು ಅವತ್ತು ಕ್ಲಿಯರ್ ಆಗ್ಬಿಟ್ಟಿತ್ತು. ಇನ್ನು DK ಶಿವಕುಮಾರ್ ಅವ್ರ ಹತ್ರ ಹೋಗಿ ಇವ್ರು ಹೆಂಗೆ ಕೇಳ್ತಾರೆ ನಾನು ಮಂತ್ರಿ ಮಾಡಿ ಅಂತ ಕೇಳಬಹುದು, ಕೇಳಿದ್ರು ಅದಾಗುತ್ತೆ ಇಲ್ಲ ಗ್ಯಾರಂಟಿ ಏನು? ಯಾಕಂದ್ರೆ ಇವತ್ತಿನ ಕತೆ ಅಲ್ಲ ಪಾಟೀಲ್ರ ನಾ ಹೇಳ್ತಿರೋದು. ನೀವು 2023ಕ್ಕಿಂತ 2 ವರ್ಷ ಹಿಂದಕ್ಕೆ ಹೋಗಿ 2021ಕ್ಕೆ ಬನ್ನಿ. ಕೋವಿಡ್ ಆಗಷ್ಟೇ ಮುಗ್ದಿತ್ತು. ಆಗ ಮೊಟ್ಟ ಮೊದಲು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಘೋಷಣೆಯ ಅಭಿಮಾನ ಶುರು ಮಾಡಿದಂತಹ ಶಾಸಕ ಯಾರು ಅಂದ್ರೆ ಇದೇ ಜಮೀರ್ ಅಹಮದ್ ಖಾನ್ ಅವರು. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲಿಂದ ಎಸ್ ಹಂಗೆ ಶುರು ಆಗಿತ್ತಲ್ಲ. ಸೊ ಅವ್ರು ಇವತ್ತು ರಾಜಕೀಯ ನಾಯಕ ಅಂತ ಹೇಳ್ಕೊಂಡು ಅವ್ರ ಹತ್ರನೇ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು. ದಿಲ್ಲಿಗೂ ಹೋಗಿದ್ದಾರೆ, ಲಾಬಿನೂ ಮಾಡ್ತಾ ಇದ್ದಾರೆ. ಇದು ಜಮೀರ್ ಅವ್ರ ಕತೆ ಆಯ್ತು. ಇನ್ನೂ 4 ಹೆಸರಿದೆ. ಈಗ ಶಿವಲಿಂಗೇಗೌಡರದಿದೆ, ಪಾಟೀಲ್ ಗೌಡ, ಎಸ್ ಸಂತೋಷ್ ಲಾಡ್ ಅವ್ರದ್ದು. ಸಂತೋಷ್ ಲಾಡ್ ಅವ್ರದ್ದು ಏನಾಗಿದೆ ನೋಡಿ, ಅಲ್ಲಿ ಶ್ರೀನಿವಾಸ್ ಮಾನೆ ಕೂಡ ಅವರು ಒಂದೇ ಸಮುದಾಯ, ಇಬ್ಬರು ಕೂಡ ಮರಾಠ ಸಮುದಾಯ. ಮತ್ತೆ ಸಂತೋಷ್ ಲಾಡ್ ಅವ್ರು ನಿಮ್ಗೆ ನೆನಪಿರ್ಬೋದು, ಮಗು ಹತ್ತಂಗೆ ಹತ್ಬಿಟ್ಟಿದ್ರು. ಯಾವತ್ತು? ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ದಿನ, ಅವ್ರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡೋ ದಿನ ಕಾರಲ್ಲಿ ಕೂತ್ಕೊಂಡು ಕಣ್ಣು ಒರೆಸ್ಕೊಂಡು ಮಗು ಹತ್ತಂಗೆ ಹತ್ಬಿಟ್ಟಿದ್ರು. ಅಂದರೆ ಅವರು ತನ್ನ ನಾಯಕ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನು ಗೊತ್ತಾ? ಸಿದ್ದರಾಮಯ್ಯನವರು ಬದುಕಿರೋವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳೋ ನಾನು ಅಂತ. ಅಲ್ಲಿಗೆ ಅವ್ರು ಯಾರು ಪರವಾಗಿದ್ದೀನಿ ನಾನು ಅನ್ನೋದನ್ನ ಗಟ್ಟಿಯಾಗಿ ಓಪನ್ ಆಗಿ ಹೇಳ್ಕೊಂಡವ್ರು ಯಾರಪ್ಪ ಅಂದರೆ ಸಂತೋಷ್ ಲಾಡ್ ಅವರು. ಹಿಂಗಿರುವಾಗ ಅವ್ರಿಗೆ ಅಲ್ಲೊಂದು ಅಡ್ಡಿ ಬಂದಿದೆ. ಈಗ ಏನು ಅಡ್ಡಿ? ಶ್ರೀನಿವಾಸ್ ಮಾನೆಯವ್ರ ಹೆಸರು ಬಂದಿದೆ. ಅಲ್ಲಿ ಶ್ರೀನಿವಾಸ್ ಮಾನೆಯವರು ಹೊಸ ಫೇಸು, ಅವರಿಗೊಂದು ಅವಕಾಶ ಕೊಡಬೇಕು. ಹಿಂದೆ ಮಂತ್ರಿ ಆದವ್ರಿಗೆ ಬೇಡ. ಹಿಂದೆ 2013ರಲ್ಲೂ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಾಗ ಸಂತೋಷ್ ಲಾಡ್ ಮಂತ್ರಿ ಆಗಿದ್ದರು. ಸೊ ಈಗಲೂ ಆಗಿದ್ದಾರೆ, ಸಾಕು 3 ವರ್ಷ ಅನ್ನೋದು ಬಂತು ಅಡ್ಡಿ. ಅದಕ್ಕೆ ಸಂತೋಷ್ ಲಾಡ್ ಅವರು ಕೂಡ ದಿಲ್ಲಿಗೆ ಹೋಗಿ ಬಂದರು, DK ಶಿವಕುಮಾರ್ ಅವ್ರ ಜೊತೆ ಕಾರಲ್ಲಿ ಹೋದ್ರು, ಅವ್ರು ಏನೇನೋ ಲಾಬಿ ಮಾಡಿದ್ರು. ಬಟ್ ಸ್ಟಿಲ್ ಅವ್ರ ಹೆಸರಿಗೂ ಕೂಡ ಹರ್ಡಲ್ಲಿದೆ ಅನ್ನೋದು. ಇನ್ನು ಅನ್ನಪೂರ್ಣ ತುಕಾರಾಮ್ ಅವರು, ಅವರು ST ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವರ ಪತಿ ತುಕಾರಾಮ್ ಅವರು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು. ಸೊ ಸಿದ್ದರಾಮಯ್ಯವ್ರಿಗೆ ಬಹಳ ಅತ್ಯಾಪ್ತರು. ಆದರೆ ಆರತಿ ಕೃಷ್ಣ ಅವ್ರ ಹೆಸರು ಬಂದಿದೆ ಅಲ್ಲಿ. ಆರತಿ ಕೃಷ್ಣ ಅವ್ರ ಬಗ್ಗೆ ನಾವೇ ಒಂದು ಸ್ಟೋರಿ ಮಾಡಿದ್ವಿ, ನೆನಪಿದೆಯಾ ಪಾಟೀಲ್ರೆ? ನೆನಪಿದೆ. ಸ್ಯಾಮ್ ಪಿತ್ರೋಡ. ಇಂಟರ್ನ್ಯಾಷನಲ್ ಲಾಬಿ. ಆ ಇಂಟರ್ನ್ಯಾಷನಲ್ ಲಾಬಿಯ ನಡುವೆ ಈಗ ಸಿದ್ದರಾಮಯ್ಯನವರು ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸ್ಥಾನ ಕೊಡಿಸ್ತಾರಾ? ಈ ಪ್ರಶ್ನೆ ಕೂಡ ಅಲ್ಲಿ ಅಡ್ಡಿ ಆಗಿರೋದಕ್ಕೆ ಮತ್ತೊಂದು ಕಾರಣ. ಒಂದ್ ಕಡೆ ಹೈಕಮಾಂಡ್ ಲಾಬಿ ಇದೆ, ಸಂಘಟನಾತ್ಮಕ ಒಡನಾಟ ಅಂತ ಏನೋ ಹೇಳಿದ್ವಲ್ಲ ನಾವು. ನೀವೇ ಹೇಳಿದ್ರಿ ಪಾಟೀಲ್ರೆ, ನೀವೇ ಹೇಳಿದ್ರಿ ಅದನ್ನ. ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಅವೆಲ್ಲವೂ ಕೂಡ ಈಗ ಅಲ್ಲಿ ಹರ್ಡಲ್ ಆಗಿ ಯಾರಿಗೆ? ಅನ್ನಪೂರ್ಣ ತುಕಾರಾಮ್ ಅವರಿಗೆ ನಿಂತಿದೆ ಅನ್ನುವಂಥದ್ದು. ಅಂದರೆ ಈ ರೀತಿ ಅಡ್ಡಿಗಳು. ಇನ್ನು ಶಿವಲಿಂಗೇಗೌಡರ ಕತೆ ಹೇಳ್ತೀನಿ. ಅಲ್ಲಿ ಶಿವಲಿಂಗೇಗೌಡರು ಹೇಳಿದ್ರು, ಅದು ನಾವು ಸ್ಟೋರಿ ಮಾಡಿದ್ವಿ, ಕೊಟ್ಟ ಮಾತು, ನನಗೆ ಮಾತು ಕೊಟ್ಟಿದ್ರು ಕರ್ಕೊಂಡು ಬರ್ಬೇಕಿದ್ರೆ ಅಂತ. ಆಮೇಲೆ ನೋಡಕ್ ಹೋದ್ರೆ ಮಾತು ಕೊಟ್ಟಿದ್ದು ಅವ್ರು ಒಬ್ಬರಿಗೆ ಅಲ್ಲ. ಈಗ SC ಬಾಲಕೃಷ್ಣ ಅವ್ರಿಗೆ ಕೇಳಿದ್ರೆ ನನಗೂ ಮಾತು ಕೊಟ್ಟಿದ್ದಾರೆ ಅಂತಾರೆ. ಲಕ್ಷ್ಮಣ್ ಸವದಿ, ಗುಬ್ಬಿ ವಾಸು ಅವ್ರಿಗೆ ಕೇಳಿದ್ರೆ ನನಗೂ ಕೊಟ್ಟಿದ್ದಾರೆ ಅಂತಾರಲ್ಲ. ಅಲ್ಲ, ನಾ ಒಕ್ಕಲಿಗರಲ್ಲೇ ಹೇಳ್ತಾ ಇದ್ದೀನಿ. ಒಕ್ಕಲಿಗರ ಪೈಕಿ ಏನು ಪೈಪೋಟಿ ಇದೆಯಲ್ಲ, ಆ ಪೈಕಿ ಈಗ ಗುಬ್ಬಿ ವಾಸು, SC ಬಾಲಕೃಷ್ಣ ಅವರು, ಶಿವಲಿಂಗೇಗೌಡರು. ಸೊ ಎಲ್ಲರೂ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಅನ್ನುವಾಗ ಶಿವಲಿಂಗೇಗೌಡರದ್ದು ವಿಚಾರ ಆಗಿರೋದು ಏನಂದ್ರೆ, ಅವರಿಗೆ ಮಾತು ಕೊಟ್ಟಿರೋದು ಒಂದು ಹಾಸನ ಜಿಲ್ಲೆಯಿಂದ ಅವರೊಂದು ಕೋಟ, ಯಾವ್ಯಾವ ಕೋಟ ಹೇಳಿದ್ದಾರೆ ಅಂತ ನಾವು ಹೇಳಿದ್ವಲ್ಲ, ಆ ಎಲ್ಲಾ ಕೋಟದಲ್ಲೂ ಪಟ್ಟ ಹಾಕಿದ ನಂತರ ಈಗ ಅವರು ಒಕ್ಕಲಿ ಕೋಟ ಬಿಟ್ಬಿಟ್ಟಿದಾರಲ್ಲ, ನಾವು ಹೇಳಿದ್ವಿ ಹಾಸನ ಕೋಟಕ್ಕೆ ನಿಂತಿದ್ದಾರೆ. ಹಾಸನ ಕೋಟ, ಯಾಕಂದ್ರೆ ಹಾಸನದಲ್ಲಿ ಮತ್ತೆ ಯಾರು ಇಲ್ಲ ಅಂತ ಹೇಳಿ ಅವ್ರ ಲೆಕ್ಕ. ಸೊ ಹೀಗಾಗಿ ಈಗ ಸಿದ್ದರಾಮಯ್ಯನವರು ಶಿವಲಿಂಗೇಗೌಡರ ಪರವಾಗಿ ಅಲ್ಲಿ ಪ್ರಯತ್ನ ಮಾಡಿದ್ರು ಕೂಡ, ಈ ಕಡೆ ಒಂದು SC ಬಾಲಕೃಷ್ಣ ಆಗಲಿ ಇಲ್ಲ ಶರತ್ ಬಚ್ಚೇಗೌಡರಾಗಲಿ ಈ ರೀತಿಯ ಪ್ರತಿಪಟ್ಟು ಬಂದಿರೋದ್ರಿಂದ ಅದು ಕೂಡ ಅಲ್ಲಿ
ಡಿಲೇ ಆಗಿದೆ ಅನ್ನುವಂಥದ್ದು. ಅಂದರೆ ಏನಾಗ್ತಾ ಇದೆ ಈ ಪ್ರಮುಖ ಹೆಸರುಗಳಿಗೆಲ್ಲ ಆಮೇಲೆ ಈ ಅಪ್ಪಾಜಿ ನಾಡಗೌಡರಿಗೆ ಯಶವಂತರಾಯಗೌಡ ಪಾಟೀಲ್ ಅದು ಒಂದೇ ಜಿಲ್ಲೆ ಮತ್ತು ಒಂದೇ ಸಮುದಾಯ ಪಾಟೀಲ್ರೆ. ಇಬ್ರು ಕೂಡ ಹಳೆ ಬಿಜಾಪುರ, ಈಗ ವಿಜಯಪುರ ಆಗಿದೆಯಲ್ಲ, ಅದೇ ವಿಜಯಪುರ ಜಿಲ್ಲೆಯವರು. ಅಪ್ಪಾಜಿ ನಾಡಗೌಡರು ಸೀನಿಯರ್ರೆ, ಯಶವಂತರಾಯಗೌಡ ಪಾಟೀಲ್ರು ಸೀನಿಯರ್ರೆ, ಇಬ್ಬರೂ ಮಂತ್ರಿ ಆಗಿಲ್ಲ. ಬಟ್ ಇಬ್ರು ಕೂಡ ಬೇರೆ ಬೇರೆ ಧ್ರುವದಲ್ಲಿ ನಿಂತಿದ್ದಾರೆ. ಈಗ ಜಮೀರ್ ಅಹಮದ್ ಮತ್ತೆ ಇವರು ಯಾರು ಸಂತೋಷ್ ಲಾಡ್, ಇವರು ಜಮೀರ್ ಅಹಮದ್ ಮತ್ತೆ ಮಹಿಳಾ ಕೋಟೆ ಇಬ್ಬರನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಸಮುದಾಯದ ಫೈಟೇ. ಇಲ್ಲ, ಜಿಲ್ಲಾ ಫೈಟು ಬಂತಲ್ಲ, ಇದೊಂದು ಅಪ್ಪಾಜಿ ರಾವ್ ನಾಡಗೌಡ್ರದ್ದು, ಅಲ್ಲಿ ಜಿಲ್ಲೆನೂ ಬಂತು, ಅಲ್ಲಿ ಬಿಜಾಪುರ ಜಿಲ್ಲೆ ಅನ್ನೋದು ಬಂತಲ್ಲಿ, ಅದ್ರ ಜೊತೆಗೆ ಅದು ಸೇರ್ಕೋತು ಅಂತ. ಬಟ್ ಮೇಜರ್ ಆಗಿರುವಂಥದ್ದು ಏನು ಗೊತ್ತಾ ಪಾಟೀಲ್ರೆ, ಈಗ ಎಲ್ಲ ಲಿಸ್ಟ್ ಫೈನಲ್ ಆಯಿತು, ಇನ್ನೇನು ಇವತ್ತು ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಅಧಿಕೃತ ಮುದ್ರೆ ಒತ್ತಾರೆ ಅನ್ನುವಾಗ ಏನಾಯಿತು ಅಂದರೆ ಈ 5 ಹೆಸರುಗಳಿಗೆ ಒಪ್ಪಿಗೆ ಕೊಡಬೇಕಾಗಿದ್ದು. ನಾವು ಅಂದ್ಕೊಂಡಿದ್ವಿ ಈಗ ನಾವು ಈ ಸಭೆ, ಈಗ ನಾವೇನು ಈ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇದೇ ಟೈಮಲ್ಲಿ ಸಭೆ ಆಗುತ್ತೆ ಅಂತೇಳಿ, ಆ ಸಭೆಯೂ ಮುಂದೂಡಿಕೆ ಆಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಬಂದಿದೆ ನಮ್ಮ ಗೋವಿಂದಣ್ಣರಿಂದ. ನೀವು ಲಿಸ್ಟ್ ಕೇಳಿದ್ರಲ್ಲ ಪಾಟೀಲ್, ಈಗ ನೀವು ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಹೇಳಿದ್ರಲ್ಲ ಗೋವಿಂದಣ್ಣ, ನೋಡಿ ಎಲ್ಲೂ ಇಲ್ಲ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿ. ನೀವು ಲೇಟೆಸ್ಟ್ ಅಪ್ಡೇಟ್ ಕೊಡಬೇಕಾಗಿರೋದು ಏನಂತಂದ್ರೆ ನೆಕ್ಸ್ಟ್ ಸಭೆ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ ಅಂತ. ಎಸ್, ಅದು ಬರ್ತೀಗ ಹೇಳಿ. ಅದು ಕೂಡ ಆ ಮಾಹಿತಿನೂ ಅದ್ರ ಜೊತೆನೆ ಕಳಿಸಿದ್ದಾರೆ. ಆದ್ರೆ ನೀವು ಮೊದಲನೇ ಪ್ರಶ್ನೆ ಮರ್ತೇ ಬಿಟ್ರಲ್ಲ, ಈಗ 3ನೇ ಪ್ರಶ್ನೆ ಕೇಳೋದ್ರಲ್ಲಿ ಲಿಸ್ಟ್ ಕೇಳಿದ್ರಲ್ಲ ಪಾಟೀಲ್ರೆ, ಲಿಸ್ಟ್ ಮರ್ತೇ ಬಿಟ್ರಲ್ಲ ನೀವು. ಮಂತ್ರಿ ಲಿಸ್ಟ್ ಕೊಡಿ ಅಂತ ಕೇಳಿದ್ರಿ, ನಾ ಎಲ್ಲ ಅದು ಕೇಳ್ತೀರಿ ಅಂತ ಅನ್ಕೊಂಡೆ, ನೀವು ಇನ್ನೂ ಮುಂದಕ್ಕೆ ಹೋಗ್ಬಿಟ್ರಿ. ಇರ್ಲಿ, ಅದಕ್ಕೆ ಮತ್ತೆ ಬರೋಣ ಲಿಸ್ಟಿಗೆ. ಈಗ ನೀವು ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಆ ಮಾಹಿತಿಯನ್ನು ಅದರಲ್ಲೇ ಕೊಟ್ಟಿದ್ದಾರೆ. ಈಗ ನಾವು ಹೇಳಿದ್ವಿ, ನೆನ್ನೆನೂ ಹೇಳಿದ್ವಿ, ಏನಂತ, ಲೋಕಸಭೆ ಅಧಿವೇಶನ ನಡೀತಾ ಇದೆ. ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ. ಇವತ್ತು ಬೇರೆ ರಾಹುಲ್ ಗಾಂಧಿಯವರೇ ಅಲ್ಲಿ ಮುಂದೆ ನಿಂತು ಭಾಷಣ ಮಾಡಿದ್ದಾರೆ, ಸ್ಪೀಚ್ ಕೊಟ್ಟಿದ್ದಾರೆ. ಈ ಕಡೆ ಖರ್ಗೆ ಅವರು ಮಾತಾಡಿದ್ದಾರೆ. ಇಬ್ಬರು ಈಗ ಸಭೆ ಆಗಬೇಕಾಗಿದ್ದು ಖರ್ಗೆ ಅವ್ರ ಮನೆಯಲ್ಲಿ, ಬರಬೇಕಾಗಿದ್ದು ರಾಹುಲ್ ಗಾಂಧಿ ಅವರು. ಒಬ್ರು ರಾಜ್ಯಸಭೆಯಲ್ಲಿ ಇದ್ದಾರೆ, ಇನ್ನೊಬ್ರು ಲೋಕಸಭೆಯಲ್ಲಿ ಇದ್ದಾರೆ. ಇದು ಹೆಂಗಾಗ್ಲಿಕ್ಕೆ ಸಾಧ್ಯ ಅನ್ನೋದೇ ಚರ್ಚೆ ಇದ್ದಿದ್ದು. ಮತ್ತೆ ಲೋಕಭವನಕ್ಕೆ ಒಂದು ಔಪಚಾರಿಕ ಆಮಂತ್ರಣ ಅಥವಾ ಒಂದು ಮಾಹಿತಿ ಆಲ್ರೆಡಿ ಪಾಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆಮೇಲೆ ಟೆಂಟ್ ವಿಚಾರದ ಬಗ್ಗೆ ಮಾತಾಡಿದ್ವಿ, ಹಾಕದ ತೆಗೆಯೋದು. ಅದೇ ಟೆಂಟ್ ಎಲ್ಲ ಆಯ್ತಲ್ಲ, ಟೆಂಟ್ ಕತೆ ಮುಗ್ದು ಅವರಿಲ್ಲ ನೀವು ಅಧಿಕೃತವಾಗಿ ಕಳಿಸಿದ ಮೇಲೆ ನಾವು ಟೆಂಟ್ ಹಾಕೋದು ಅಂತಾನು ಹೇಳಿದ್ರಲ್ಲ. ಸೊ ಇನ್ನೂ ಅಧಿಕೃತ ಮಾಹಿತಿ ಕಳಿಸ್ಬೇಕಿದ್ರೆ ಇದೇ ಸಭೆ ಆಗ್ಬೇಕಿತ್ತಲ್ಲ. ಈಗ ನಾವು ಮಾತಾಡ್ತಾ ಇದೀವಲ್ಲ, ಈ ಸಭೆ ಆದ್ಮೇಲೆ ಫೋನ್ ಹೋಗ್ಬೇಕಾಗಿದ್ದಲ್ವಾ. ಆ ಸಭೆನೇ ಪೋಸ್ಟ್ಪೋನ್ ಆಯ್ತಲ್ಲ ಪಾಟೀಲ್ರೆ. ಹಿಂಗಿರುವಾಗ ಇನ್ನೆಲ್ಲಿ ಫೋನ್ ಮಾಡ್ತಾರೆ ಅವರಿಗೆ? ಏನು ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಂಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿ ಖರ್ಗೆ ಅವರು ಫ್ರೀ ಆಗಿ ಬಂದ್ರು ಅಂದ್ರೆ ಕೂತ್ಕೋತಾರೆ, 5 ಹೆಸರು ಡಿಸ್ಕಸ್ ಮಾಡ್ತಾರೆ, ಲಿಸ್ಟ್ ಫೈನಲ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಆಗ್ಬೋದು. ಅವ್ರಿಗೆ ಹೌಸ್ ಮುಗಿಯೋವರೆಗೂ ಫ್ರೀ ಆಗಲ್ಲಪ್ಪ. ಹೌಸ್ ಮುಗಿಯೋವರೆಗೂ. ಹೌಸ್ ಈಗ ರಾತ್ರಿ ಎಲ್ಲ ಆಗುತ್ತಾ? ಅದರಲ್ಲೂ ಕೂಡ ರಾಜಕಾರಣಿಗಳು ರಾತ್ರಿ ರಾಜಕಾರಣ ಜಾಸ್ತಿ ಮಾಡೋದಲ್ಲ ಪಾಟೀಲ್ರೆ. ಈಗ ಲೋಧಿ ಎಸ್ಟೇಟ್ ಮೂಲಗಳು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಇವತ್ತು ತಡರಾತ್ರಿಯೂ ಸಭೆ ಆಗ್ಬೋದು ಅಥವಾ ನಾಳೆಯೂ ಆಗಬಹುದು ಅಂತೇಳಿ. ಆ ರೀತಿಯ ಮೂಲಗಳ ಮಾಹಿತಿ ನಮ್ಮ ಗೋವಿಂದಣ್ಣರಿಂದ ಬಂದಿದೆ. ಲಿಸ್ಟ್ ಕೇಳಿದ್ರಲ್ಲ ಪಾಟೀಲ್, ಲಿಸ್ಟ್ ಮರ್ತು ಬಿಟ್ರಲ್ಲ, ಬೇಡವಾ ಲಿಸ್ಟ್? ಹೇಳಿ. ಲಿಸ್ಟು ಗೋವಿಂದಣ್ಣರು ಕಳಿಸಿದ್ದಾರೆ. DK ಶಿವಕುಮಾರ್ ಅವ್ರ ಕೈಯಲ್ಲೂ ಇದೆ 14 ಜನರ ಲಿಸ್ಟು. ಆದರೆ ಅದು ಹೇಳಬೇಕಾದ್ದು ಯಾರು? ನಾವು ಅಲ್ಲ, ನೀವು ಅಲ್ಲ, ಸ್ವತಃ DK ಶಿವಕುಮಾರ್ ಅವ್ರು ಹೇಳಿ ರಾಜಭವನ್, ಲೋಕಭವನ್, ಹಿಂದೆ ರಾಜಭವನ್, ಈಗ ಲೋಕಭವನ್ ಅಲ್ಲಿ ಕಳಿಸಿದ್ರೆ ಪ್ರಮಾಣ ವಚನ. ಅದ್ರ ಜೊತೆಗೆ ಸವಾಸ್ ದೋಷ ಹೆಂಗಾಗಿದೆ ಅಂದ್ರೆ ಗೋವಿಂದಣ್ಣನ ಜೊತೆ ಸೇರಿ ಅಡ್ಡುಗೋಡೆ ಮೇಲೆ ದೀಪ ಇಡೋದು. ಇಲ್ಲಬೇಕಲ್ಲ ಲಿಸ್ಟ್ ಹೇಳಿ ಅಂತಂದ್ರೆ ನಿಮ್ಗೆ ಅಲ್ಲೂ ಡೌಟ್. ಅದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟೊತ್ತಿ ನೀವು ಫೈನಲ್ ಲಿಸ್ಟ್ ಕೊಡಬೇಕಾಗಿತ್ತು ನನಗೆ. ತಗೊಳ್ಳಿ ಪಾಟೀಲ್ ಫೈನಲ್ ಲಿಸ್ಟ್ ಇದೆ ಅಂತ ಹೇಳಿ. ಅದನ್ನ ಬಿಟ್ಟು ಲಿಸ್ಟ್ ಕೊಡೋದು ಯಾರು? DK ಶಿವಕುಮಾರ್ ಅವ್ರು ಹೇಳ್ತಾರೆ ಬಿಡಿ ಅಂತ ಸ್ಪಷ್ಟತೆ ಇಲ್ಲ. ಈಗ ಏನ್ ಗೊತ್ತಾ, ಡೌಟ್ ಯಾರಿಗೆ ಹೇಳ? ಡೌಟ್ ಸ್ಪಷ್ಟತೆ ಇಲ್ಲದೆ ಇರೋದು ನಿಮ್ಗೆ ಗೊತ್ತಲ್ಲ. ಈಗ ಸಭೆನೇ ಮಾಡಕ್ ಆಗದೆ ಇರೋರಿಗೆ, ಮೀಟಿಂಗ್ ಮಾಡಿದ್ರು ಲಿಸ್ಟ್ ಫೈನಲ್ ಮಾಡಕ್ ಆಗದೆ ಇರೋರಿಗೆ, ಅಲ್ಲೇ ಲಿಸ್ಟ್ ಫೈನಲ್ ಮಾಡಿಲ್ಲ ಅವ್ರು. ಇನ್ನು 14 ಜನರ ಲಿಸ್ಟ್ ಇಟ್ಕೊಂಡು ಕೂತಿದ್ದಾರೆ. 5 ಜನ ಅಂತ ಹೇಳಿದ್ರಲ್ಲ ನೀವು. ಅದೇ 14 ಜನರದ್ದು ಹೇಳಿ. 14 ಜನರದ್ದು 1, 2, 3, 4, 5, 6, 7, 14 ಇದೆ. ಆದ್ರೆ ಹೇಳ್ಬೇಕಾದವ್ರು ಯಾರು ಪಾಟೀಲ್ರೆ? ಆಯ್ತು ಬಿಡಿ, ಅಷ್ಟೇ. ನೋಡೋಣ ಹಂಗಿದ್ರೆ ನೆಕ್ಸ್ಟ್ ಸ್ಟೋರಿ ಹೋಗೋಣ. ಲಾಬಿ ಮಾಡೋಕ್ಕೆ ಯಾವತ್ತೂ ದಿಲ್ಲಿ ಹೋಗಿಲ್ಲ ಅಂದವರು ಈಗ ಡೈರೆಕ್ಟ್ ದಿಲ್ಲಿಗೆ ಹಾರಿ ಲಾಬಿಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಹೀಗೆ ದಿಲ್ಲಿಗೆ ಹಾರೋಕ್ಕೂ ಅದೇ ನಾಯಕರು, ಗುರುವೇ ಬೇರೆ ನಾಯಕರೇ ಬೇರೆ ಅಂತ ಜಗದ್ಗುರುಗಳ ರೀತಿ ಉಪದೇಶವನ್ನ ಮಾಡೋದಕ್ಕೂ ಇರೋ ಕನೆಕ್ಷನ್ನು ನಮ್ಮ ಗೋವಿಂದಣ್ಣನ ಮೂಲಗಳ ಮೂಲಕ ಒಳನೋಟ ಕಂಡಿದೆ. ಏನದು ನೋಡ್ಕೊಂಬ. ರಾಜಕಾರಣಿಗೆ ಒಬ್ಬನೇ ಗುರು. ಯಾವುದನ್ನ ಪಕ್ಷ ಬಿಟ್ಟ ತಕ್ಷಣ ಗುರು ಚೇಂಜ್ ಆಗ್ಬಿಡ್ತಾನ? ಗುರು ಒಂದೇ ಗುರು, ಅದು ಸನ್ಮಾನ್ಯ ದೇವೇಗೌಡರು. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಅಂತ ದಾಸರು ಹೇಳಿದ್ರು. ಆದ್ರೆ ಗುರುವೇ ಬೇರೆ ನಾಯಕರೇ ಬೇರೆ ಅಂತ ಮಂತ್ರಿ ಸ್ಥಾನಕ್ಕೋಸ್ಕರ ಹೇಳಿ ದಿಲ್ಲಿಗೆ ಹಾರಿದ್ರಲ್ಲ ಅವರು. ಈ ಟೈಮಲ್ಲಿ ಗುರುವಿಗೆ ಮಾಡಿದ್ದ ನಮಸ್ಕಾರ ಇದೆಯಲ್ಲ,
ಅದ್ರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ನೋಡುವಂತ ಗುರುಪೂರ್ಣಿಮೆಯ ದಿನ ಜಗದ್ಗುರುಗಳ ರೀತಿ ಹೇಳ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಗುರುಗಳೇ ಬೇರೆ ನಾಯಕರೇ ಬೇರೆ ಅಂತ ಹೇಳಿದ್ದು ಜಮೀರ್ ಅಹಮದ್ ಖಾನು. ಆದ್ರೆ ಅವರು ನಾನ್ ಯಾವತ್ತೂ ಕೂಡ ಮಂತ್ರಿ ಸ್ಥಾನಕ್ಕೋಸ್ಕರ ದಿಲ್ಲಿಗೆ ಹೋಗಿಲ್ಲ ಅಂದಿದ್ರಲ್ಲ, ಇವತ್ತು ದಿಲ್ಲಿಗೆ ಹಾರಿಬಿಟ್ರ ಅಂತ ಕೇಳಿದಾಗ ಹಾಯ್ ಬಿಟ್ರು ನೋಡಿ ಜಮೀರ್ ದಿಲ್ಲಿ ಟೂರ್ ಕತೆ. ಹೇಳಿದ ತಕ್ಷಣ ಕೊಡ್ತೇವೆ ಅಂತ ನಾವು ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ. ಪಕ್ಷ ಯಾರಿಗಾನ ಮಾಡಬೇಕಾದ್ರೆ ಸರ್ವೆ ಮಾಡ್ತಾರೆ ಹೈಕಮಾಂಡ್, ಆ ಹಿನ್ನೆಲೆಯಲ್ಲೇ ಕೊಡೋದು. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಚಾಮರಾಜಪೇಟೆಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಮೇಲಿನ ಕಚೇರಿ ಮೂಲಗಳ ಪ್ರಕಾರ ಮಂತ್ರಿ ಸ್ಥಾನದ ಬಗ್ಗೆ ನಿನ್ನೆಯಷ್ಟೇ ಮಾತನಾಡಿರುವಂತ ಜಮೀರ್ ಅಹಮದ್ ಖಾನ್, ಮಂತ್ರಿ ಸ್ಥಾನಕ್ಕಾಗಿ ನಾನು ಯಾವತ್ತೂ ಕೂಡ ಲಾಬಿ ಮಾಡಲ್ಲ, ದಿಲ್ಲಿಗೆ ಯಾವತ್ತೂ ಹೋಗಿಲ್ಲ ಅಂತೆಲ್ಲ ಜಗದ್ಗುರುಗಳ ರೀತಿ ಉಪದೇಶ ಮಾಡಿದ್ರು. ಕಟ್ ಮಾಡಿದ್ರೆ ಇವತ್ತು ದಿಲ್ಲಿಗೆ ಹಾರಿಬಿಟ್ಟಿದ್ದಾರೆ. ಹೀಗೆ ಜಮೀರ್ ದಿಲ್ಲಿಗೆ ಹೋಗೋಕ್ಕೂ ಮೊದಲು ಹೇಳಿದ ಒಂದು ಮಾತಿನ ಸುತ್ತ ಶುರುವಾಗಿದೆ ದೊಡ್ಡ ಗುಸುಗುಸು. ಅದ್ ಯಾವ ಮಾತಂದ್ರೆ, ದೇವೇಗೌಡ್ರೇ ನನ್ನ ರಾಜಕೀಯ ಗುರು ಅನ್ನೋದು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ರಾಜಕೀಯ ನಾಯಕರು, ಗುರುನೇ ಬೇರೆ ರಾಜಕೀಯ ನಾಯಕರೇ ಬೇರೆ ಅನ್ನೋ ವ್ಯಾಖ್ಯಾನವನ್ನು ಸಮೀರ್ ಮಾತಾಡಿ ದಿಲ್ಲಿಗೆ ಹಾರಿದೆ ಈ ಗುಸುಗುಸುವಿನ ಮೂಲ. ಮೊದಲು ಜೆಡಿಎಸ್ ನಲ್ಲಿದ್ದ ಸಮೀರ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳ ವರ್ಷಗಳೇ ಆಯ್ತು. ಈಗ ಯಾಕೆ ಗುರು ಜಪ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಅದಕ್ಕೂ ಈಗ ದಿಲ್ಲಿಗೆ ಹಾರೋದಕ್ಕೂ ಡೈರೆಕ್ಟ್ ಕನೆಕ್ಷನ್ ದಿಲ್ಲಿಯ ಮೂಲಗಳಿಂದಲೇ ಕಾಣಿಸಿದೆ. ಲೋಧಾ ಎಸ್ಟೇಟ್ನ ಮೂಲಗಳ ಪ್ರಕಾರ ಸದ್ಯ ಸಮೀರ್ ಪರವಾಗಿ ಬಿಗಿಯಾಗಿ ಪಟ್ಟು ಹಾಕಿರೋದು ಯಾರಪ್ಪ ಅಂತ ಹೇಳಿದ್ರೆ ಅದು KC ವೇಣುಗೋಪಾಲ್. ರಾಜ್ಯದ ನಾಯಕರ ಪೈಕಿ ಯಾರೂ ಸಹ ಸಮೀರ್ ಹೆಸರಿನ ಬಗ್ಗೆ ಬಿಗಿ ಪಟ್ಟು ಹಿಡಿದಿಲ್ಲ. ಅದ್ಯಾಕಂದ್ರೆ ಅವರಿಗೆಲ್ಲ ಈಗ ಜಮೀರ್ಗಿಂತ ಇಂಪಾರ್ಟೆಂಟ್ ಆದ ಬೇರೆ ಹೆಸರುಗಳನ್ನ ಓಕೆ ಮಾಡಿಸಬೇಕಾಗಿದೆ. ಇದೇ ಕಾರಣಕ್ಕೆ ಸಮೀರ್ ತಾವೇ ಡೈರೆಕ್ಟ್ ಲಾಬಿ ಮಾಡೋಕೆ ದಿಲ್ಲಿಗೆ ಹಾರಿದ್ದಾರೆ. ವಿಷಯ ಇಷ್ಟೇ ಅಲ್ಲ, ಎರಡರಲ್ಲೊಂದು ತೀರ್ಮಾನ ಆಗ್ಲಿ ಅನ್ನೋ ಲೆಕ್ಕದಲ್ಲಿ ಮಂತ್ರಿ ಸ್ಥಾನಕ್ಕೆ ಪಟ್ ಹಾಕಲು ದಿಲ್ಲಿಗೆ ಹಾರಿರೋ ಸಮೀರ್ ಈ ಬಾರಿ ಮಂತ್ರಿ ಮಾಡದಿದ್ರೆ ಹಳೆಯ ಗುರುಗಳಿದ್ದಾರೆ ಅಂತ ನೆನಪಿಸೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಚಾಮರಾಜಪೇಟೆಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನ ಮೇಲಿನ ಕಚೇರಿಯ ಮೂಲಗಳ ಮಾಹಿತಿ. ಸಿದ್ದರಾಮಯ್ಯ ಅವರು ನಾಯಕರು, ಗುರು ರಾಜಕೀಯದಲ್ಲಿ ನಾಯಕರು ಬೇರೆ, ಗುರು ಬೇರೆ, ನಾಯಕರು ಬೇರೆ, ಗುರು ಬೇರೆ. ಒಟ್ನಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಯಾವತ್ತೂ ದಿಲ್ಲಿಗೆ ಹೋಗದ ಜಮೀರ್ ಈ ಬಾರಿ ಮಂತ್ರಿ ಸ್ಥಾನಕ್ಕಾಗಿಯೇ ಮಾಡಿರೋ ದಿಲ್ಲಿ ಪ್ರವಾಸ 2028ರಲ್ಲಿ ನಾಯಕರ ಜೊತೆ ಇರ್ತಾರೋ ಗುರುಗಳ ಸಹವಾಸಕ್ಕೆ ಹೋಗ್ತಾರೋ ಅನ್ನೋದನ್ನ ನಿರ್ಧರಿಸುತ್ತೆ ಅನ್ನೋದು ಲೋಧಾ ಎಸ್ಟೇಟ್ನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಜಮೀರ್ ಪರವಾಗಿ ಈ ಬಾರಿ ರಾಜ್ಯ ನಾಯಕರಿಲ್ಲ, ಆದರೆ ಹೈ ನಾಯಕರೇ ಪರವಹಿಸಿದ್ದಾರೆ ಅನ್ನುವಂಥ ಶ್ರೀರಕ್ಷೆ ಜಮೀರ್ ಅಹಮದ್ ಅವರಿಗೆ ನಂಬಿಕೆಯಾಗಿ ಉಳ್ಕೊಂಡಿದೆ. ರಾಜ್ಯ ನಾಯಕರ ಒಪ್ಪಿಗೆ ಇಲ್ಲದೆ ಪಟ್ಟ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡ್ತಾರೆ ಜಮೀರ್ ಅಹಮದ್? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ, ಸಿದ್ದರಾಮಯ್ಯನ ನಾಯಕರು ಅಂತಲೂ ಹೇಳಿದ್ದಾರೆ. ಆದರೆ ಇದಿಷ್ಟೇ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಜಮೀರ್ ಇವತ್ತು ದಿಲ್ಲಿಗೆ ಹಾರಿದ್ದಾರೆ. ಈ ಬಗ್ಗೆ ನಾವು ಆಗ್ಲೇನೂ ಮಾತಾಡ್ತಾ ಇದ್ವಿ, ಯಾವ ಮಟ್ಟಿಗೆ ಯಾವ ಲೆವೆಲಲ್ಲಿ ಲಾಬಿಗಳು ನಡೀತಾ ಇವೆ, ಅಂತಿಮವಾಗಿ ಯಾರು ಮಂತ್ರಿ ಆಗ್ತಾರೆ. ಜಮೀರ್ ಅಹಮದ್ ಅವರಿಗೆ ಅದು ಯಾಕೆ ಮಂತ್ರಿಗಿರಿ ತೆಗೆದುಕೊಳ್ಳೋದು ಇಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕೋಟಾ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಂದರೆ ಮುಸ್ಲಿಂ ನಾಯಕ ಆಗಿರೋದ್ರಿಂದ ಬೇರೆ ಮುಸ್ಲಿಂ ನಾಯಕರು ಕಾಂಪಿಟೇಷನಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಒಂದಾದರೆ, ಹಳೆಯ ವಿವಾದ ಇವರನ್ನು ಕಾಡ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಅದೇನಾದರೂ ತೊಂದರೆ ಆಗ್ತಾ ಇದೆಯಾ ಜಮೀರ್ ಅವ್ರಿಗೆ? ಇವೆಲ್ಲವೂ ಕೂಡ ಇದೆ. ಏನು ಹೇಳ್ತಾರೆ ನಮ್ಮ ಗೋವಿಂದಣ್ಣ ಕೇಳೋಣ. ವೀರೇಂದ್ರ, ಜಮೀರ್ ಅಹಮದ್ ಅವರಿಗೆ ಯಾವ ವಿಚಾರ ಈಗ ನಿಜಕ್ಕೂ ಕಷ್ಟ ಆಗ್ತಾ ಇದೆ? ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಎಲ್ಲರಿಗೂ ಹೇಳಿ ಈಗ ಇವ್ರಿಗೆ ಯಾರು ಕಂಗ್ರ್ಯಾಚುಲೇಷನ್ ಹೇಳುವಂಥ ಪರಿಸ್ಥಿತಿ ಇಲ್ದಂಗೆ ಆಗ್ಬಿಡ್ತಲ್ಲ. ಹೇಳಿಸ್ಕೋತಾರ ಕಂಗ್ರ್ಯಾಚುಲೇಷನ್ ಆದಷ್ಟು ಬೇಗ ಅಥವಾ ಇಲ್ವಾ? ನೀವು ಕೇಳಿದ್ರಲ್ಲ ಲಿಸ್ಟು, ಆ ಲಿಸ್ಟಲ್ಲಿ ಹೆಸರು ಬಂದರೆ ಅಬ್ಬಬ್ಬ ಲಾಟ್ರಿ ಅಂತ ಹೇಳ್ಬೋದು ಪಾಟೀಲ್ರೆ. ಆ ಲಿಸ್ಟಲ್ಲಿ ಏನಾದ್ರು ಜಮೀರ್ ಅವ್ರ ಹೆಸರು ಬಂದರೆ, ಈ ಸರ್ತಿ ಬಂದರೆ ಅಬ್ಬಬ್ಬ ಲಾಟ್ರಿ. ಇದೆಯಾ ಇವ್ರ ಹೆಸರು? ಅದೇ ಆ ಲಿಸ್ಟ್ ಇದೆಯಲ್ಲ, ಏನು ಗೊತ್ತಾ, ಈ ಲಿಸ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಟೀಲ್ರೆ, ಈ ಲಿಸ್ಟ್ ಕೊಡೋದು, ಅದು ಹೇಳೋದು ಮತ್ತು ವಾಪಸ್ ಹೋಗೋದು, ಲಿಸ್ಟ್ ಕೊಡೋದು, ಹೇಳೋದು, ವಾಪಸ್ ಹೋಗೋದು. ಇದು ಎಷ್ಟು ಸತಿ ಆಯಿತು 1.5 ತಿಂಗಳಲ್ಲಿ? ಅದು ಎಷ್ಟು ಹೆಸರುಗಳು ಬಂತು, ಅದು ಹೆಸರು ಎಷ್ಟು ಚೇಂಜ್ ಆಯಿತು. ಈ ಲಿಸ್ಟ್ ಅನ್ನೋದೇ ಒಂಥರ ಕಾಮಿಡಿ ಆಗೋಗ್ಬಿಟ್ಟಿದೆ ಪಾಟೀಲ್ರೆ. ಅದಕ್ಕೆ ಈಗ ಅಧಿಕೃತ ಲಿಸ್ಟ್ ಅಂತ ಒಂದು ಅಧಿಕೃತ ಪಟ್ಟಿ ಅಂತ ಇರುತ್ತಲ್ಲ,
ಅದರಲ್ಲೇನಾದ್ರೂ ಜಮೀರ್ ಅವ್ರ ಹೆಸರು ಬಂದ್ರೆ ನಾ ಹೇಳದ್ನಲ್ಲ ಅವ್ರದೇ ಡೈಲಾಗು ಅಬ್ಬಬ್ಬ ಲಾಟ್ರಿ ಹಂಗ ಕಾಣಿಸ್ತಾ ಇದೆ. ಅದಕ್ಕೆ ಅವರಿಗೆ ಆ ಲಾಟ್ರಿ ತಗೊಳಕ್ಕೆ ಡಿಲ್ಲಿಗೆ ಹೋಗಿರೋದು. ಆ ಅಧಿಕೃತ ಪಟ್ಟಿ ಬರೋದು ಈಗ ಪ್ರಮಾಣ ವಚನ ಮಧ್ಯಾಹ್ನ 2 ಗಂಟೆಗೆ ಇತ್ತು ಅಂತಂದ್ರೆ ಒಂದು 10:30 11 ಗಂಟೆಗೆ ಬರುತ್ತೆ. ಹೌದು. ಅವಾಗ ನಾವೆಲ್ಲ ಓದ್ಕೊಂಡ್ಬಿಡ್ತೀವಿ. ಅದನ್ನ ಓದ್ಕೊಂಡಿದ್ದು ಹೇಳೋದಕ್ಕೆ ನಮ್ಗೆ ಗೋವಿಂದಣ್ಣನೇ ಬೇಕಾ? ಅಲ್ಲ, ಅದಕ್ಕೂ ಮೊದಲೇ ಕೊಡ್ತಾರೆ, ಅದಕ್ಕಿಂತ ಮೊದಲೇ ಕೊಡ್ತಾರೆ. ನೋಡಿ ಈಗ ಹೇಳಿದ್ವಲ್ಲ, ಈ ಮಧ್ಯದಲ್ಲಿ ನೀವೀಗ ಸುದ್ದಿ ಓದ್ಬೇಕಿದ್ರೆ ಜಮೀರ್ ಅವ್ರದ್ದೆಲ್ಲ ಅವರೇ ನಾಯಕರು ಅಂತ ಹೇಳಿದಾರಲ್ಲ, ಕ್ಷಮೆ ಕೇಳಿದಾರಲ್ಲ ಅಂತೆಲ್ಲ ನೀವು ಗ್ರಾಫಿಕ್ಸ್ ಪಾಯಿಂಟ್ ಓದ್ಬೇಕಿದ್ರೆ ಮತ್ತೊಂದು ಫೋನ್ ಬಂತು. ಪೋಸ್ಟ್ ಫೋನು ಫಿಕ್ಸು ಆಗದೇ ಇಲ್ಲ ಇವತ್ತು ಸಭೆ ಅಂತೇಳಿ. ನಾನು ಪೋಸ್ಟ್ ಫೋನ್ ಅಂದ್ರೆ ಮೋಸ್ಟ್ಲಿ 4:15 ಮುಂದಕ್ಕೆ ಹೋಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಇವತ್ತು ಮೀಟಿಂಗ್ ಆಗದೆ ಡೌಟು ಅಂತ ಹೇಳ್ತಿದ್ದಾರೆ ಪಾಟೀಲ್ರೆ. ನೋಡೋಣ, ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅಂತೇಳಿ. ಅದು ಆದರೆ ಜಮೀರ್ ಅವ್ರ ಕತೆಗೆ ಬರೋದಾದ್ರೆ ನಾವು ಜಮೀರ್ ಅವ್ರು ನೋಡಿ ಫಸ್ಟ್ ಟೈಮ್ ಮಂತ್ರಿ ಆಗಬೇಕಿದ್ರು ಕೂಡ ಯಾವಾಗ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಲಿಸ್ಟು ಫೈನಲ್ ಆಗಿತ್ತು. ಒಂದೇ ಒಂದು ಹೆಸರಿಗೆ ಅವಾಗ 1 ವಾರ ಹಗ್ಗ ಜಗ್ಗಾಟ ನಡೀತು ನೋಡಿ. ಕಡೆಗೂ ಆ ಒಂದು ಹೆಸರಿಗೆ ಅಧಿಕೃತವಾಗಿ ಲಿಸ್ಟಲ್ಲಿ ಸೇರೇ ಇರಲಿಲ್ಲ. ನೀವು ಕೇಳಿದ್ರಲ್ಲ 2 ಗಂಟೆಗೆ ಬಂದ್ಬಿಡುತ್ತೆ ಪಟ್ಟಿ ಅಂತಲಿ. 2 ಗಂಟೆಗೆ ಬಂದಿರೋ ಪಟ್ಟಿಯಲ್ಲಿ ಜಮೀರ್ ಅವ್ರ ಹೆಸರು ಇರಲಿಲ್ಲ. ಪಾಟೀಲ್ರೇ ಗೊತ್ತಾಯ್ತಾ ಪಾಟೀಲ್ರೇ? ಆ ಅಧಿಕೃತ ಪಟ್ಟಿಯಲ್ಲೂ ಇಲ್ಲದ ಹೆಸರನ್ನ ಪ್ರಮಾಣ ವಚನ ಕೊಡಿಸಿದ್ದು ಸಿದ್ದರಾಮಯ್ಯನವ್ರು ಅವತ್ತು. ಅವ್ರು ಹೇಳ ಬಂದ್ರಲ್ಲಿಗೆ ಏನಂತ ಗೊತ್ತಾ, ವೇಣುಗೋಪಾಲ್ ಅವರಿಗೆ ಅವತ್ತು ಹೇಳಿ ಬಂದಿದ್ರು, ಜಮೀರ್ ಪ್ರಮಾಣ ವಚನ ನಾ ಕೊಡಿಸ್ತೀನಿ, ಅವ್ನು ಮಂತ್ರಿ ಆಗೇ ಆಗ್ತಾನೆ, ಇಲ್ಲ ಅಂದ್ರೆ ನಾನೇ ಪ್ರಮಾಣ ವಚನ ತಗೊಳ್ಳಲ್ಲ ಅನ್ನೋ ಲೆವೆಲ್ಗೆ ಹೇಳಿ ಬಂದಿದ್ರು ಅವತ್ತು. ಹಂಗೆ ಮಾಡಿ ಜಮೀರ್ ಅವ್ರನ್ನ ಮಂತ್ರಿ ಮಾಡ್ಕೊಂಡಿದ್ರು ಅವತ್ತು. ಅಂದ್ರೆ ಜಮೀರ್ ಅವ್ರ ಹೆಸರಿಗೆ ಅಷ್ಟು ಆಕ್ಷೇಪ ಇತ್ತು ಅವತ್ತಿಗೂ, ಇವತ್ತು ಕೂಡ ಹಾಗೆ ಇದೆ. ಹಾಗಾಗಿ ಅಧಿಕೃತ ಪಟ್ಟಿಗೂ ಮೊದಲೇ ನಮ್ಮ ಗೋವಿಂದಣ್ಣವರು ರಿಪಬ್ಲಿಕ್ ಕನ್ನಡದಲ್ಲಿ ಪಟ್ಟಿ ರಿಲೀಸ್ ಮಾಡ್ತಾರೆ. ಪಾಟೀಲ್ರೆ ಕೊನೆಯ ಹಂತದಲ್ಲಿ ಈ ರೀತಿ ಏನಾದರೂ ಬೆಳವಣಿಗೆ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ. ಸೊ ಒಳನೋಟದಲ್ಲಿ ಗಮನಿಸಿದ್ರಿ 5 ಜನರ ಹೆಸರು ಕ್ಲಿಯರ್ ಆಗೋದು ಬಾಕಿ ಇದೆ ಅನ್ನುವಂಥದ್ದು. ಆ 5 ಜನ ಯಾರು ಅನ್ನೋದ್ರ ಬಗ್ಗೆ ನೀವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಜಮೀರ್ ಅಹಮದ್ ಅವರಿಗೆ ನಿಜಕ್ಕೂ ಏನು ತೊಂದರೆ ಆಗ್ತಾ ಇದೆ ಮಿನಿಸ್ಟರ್ ಆಗೋದಕ್ಕೆ? ಕೊನೆಯ ಹಂತದ ಬೆಳವಣಿಗೆ ಅಥವಾ ಬದಲಾವಣೆ ಏನಾದರೂ ಆಗ್ಬಹುದಾ? ಹಂಗೇನಾದರೂ ಆಗುತ್ತೆ ಅಂತಂದ್ರೆ ಅಥವಾ ಏನು ಆಗಬಹುದು ಅನ್ನೋದನ್ನ ಮತ್ತೆ ಇದೇ ಒಳನೋಟದಲ್ಲಿ ನಾಳೆ ನಾವು ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.